ಸೂರ್ಯನ ಬೆಳಕು ಎಲ್ಲ ಇರುತ್ತೆ. ಇದೆಲ್ಲ ಗ್ಲಾಸ್ ಬಂದ್ಮೇಲೆ ಇದು ತುಳಸಿ ಕೋಟೆಗೆ ಇದು ಮಾಡ್ಕೊಂಡಿದ್ದೀವಿ. ತುಳಸಿ ಕೋಟೆ. ಸೊ ಇದು ಲಿಫ್ಟು. ಇದು ನನ್ನ ಫ್ರೆಂಡ್ ಹೋಮ್. ಇದು ಕುತ್ಕೊಳ್ಳೋಕ್ಕೆ ಸ್ಪೇಸು ತುಂಬ ಚೆನ್ನಾಗಿದೆ. ಸೊ ಇದು ನಮ್ಮ ಪಕ್ಕದ ಮನೆನೇ. ಸೊ ಹೇಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇದು ಒಂದು ಡೈನಿಂಗ್ ಹಾಲ್. ಇದು ಡೈನಿಂಗ್ ಹಾಲ್. ಇಲ್ಲಿಂದ ಇಲ್ಲೇ ಇದೆಯೋ ಡೈನಿಂಗ್ ಕೌಂಟರ್ ಕೊಟ್ಟವ್ರೆ. ಆಮೇಲೆ ಇದರಿಂದ ಫುಲ್ ವರ್ಕ್ ನಡಿಬೇಕು. ಇದೆಲ್ಲ ಸ್ಲ್ಯಾಬ್ಸ್, ಕಿಚನ್ ಸ್ಲ್ಯಾಬ್. ಇದು ಡ್ರೈ ಕಿಚನ್ ಅದು. ಇದು ಫುಲ್ ಮಾಸ್, ಫುಲ್ ನಾನ್ ವೆಜ್ಗೆ ಅಂತ ಇದು ಮಾಡ್ಕೊಂಡಿದ್ದೀವಿ ಚಿಕ್ಕದಾಗಿ. ಗ್ಯಾಸ್ ಕಟ್ಟೆಗೆ ಇದು ಫುಲ್ ರಫ್ ಯೂಸ್ಗೆ. ಇವಾಗ ಅಲ್ಲೆಲ್ಲ ಕಾಸ್ಟ್ಲಿ ಇಟ್ಟಿರ್ತೀವಲ್ಲ, ಫುಲ್ ಆಯಿಲ್ ಎಲ್ಲ ಬಂದ್ರೆ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಇಲ್ಲಿ ಫುಲ್ ರಫ್ ಆಗಿ ಇಲ್ಲಿ ಸಿಲಿಂಡರ್ ಇಟ್ಕೊಂಡು ಪಾತ್ರೆ ತೊಳೆಯೋದು ಬರುತ್ತಲ್ಲ, ಇದಕ್ಕೆ ಇದು ಮಾಡಿಸ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಫುಲ್ ಫ್ರಿಜ್ ಕೌಂಟರ್ಸು, ಆಮೇಲೆ ಮೈಕ್ರೋವೇವ್ ಓವೆನು, ಆಮೇಲೆ ಮಿಕ್ಸರ್ ಗ್ರೈಂಡರ್ ಎಲ್ಲ ಇಲ್ಲೇ. ಡೈನಿಂಗ್ ಹಾಲ್ ಇಲ್ಲಿ ಬರುತ್ತೆ. ಇಲ್ಲೆಲ್ಲ ಕೌಂಟರ್ಸ್ ಬರುತ್ತೆ. ಫ್ರಿಜ್ ಕೌಂಟರ್ಸ್ ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ಅಂತ ಇದೇ ಕೌಂಟರ್. ಆ ಕಡೆ ತುಂಬಾ ಮಿನಿಮಲ್ ಮಾಡ್ಕೊಂತ ಇದೀವಿ. ಆ ಕಡೆ ಇದೆಲ್ಲ ಏರಿಯಾ. ಇದು ಡೈನಿಂಗ್ ಹಾಲ್ ಮಾಡ್ಕೊಂಡೆ. ವಾಷಿಂಗ್ ಏರಿಯಾ ಈ ಫ್ಲೋರ್ಗೆಲ್ಲ ಇದು ಕಾಮನ್ ಆಗಿದೆ. ಇದೇನು ರೂಮಾ? ಇದು ಗೆಸ್ಟ್ ರೂಮ್. ಓಕೆ, ಗೆಸ್ಟ್ ರೂಮ್ ಮಾಡ್ತಾ ಇದ್ದೀವಿ. ಇದು ಎವ್ರಿ ರೂಮ್ಗೂ ಚಿಕ್ಕ ಚಿಕ್ಕ ಬಾಲ್ಕನೀಸ್ ಕೊಟ್ಟವ್ರೆ. ಚೆನ್ನಾಗಿ ಯಾವ ಬಾಲ್ಕನೀಸ್ ವೆಂಟಿಲೇಷನ್ಗೆ ಕೊಟ್ಟಿದ್ದೀವಿ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಮನೆ ಪಕ್ಕದಲ್ಲಿ ಕಟ್ಬಿಟ್ಟು ನಮಗೆ ಬೆಳಕು ಗಾಳಿ ಕಮ್ಮಿ ಆಗ್ಬಿಡುತ್ತೆ ಅಂತ ಎವ್ರಿ ರೂಮ್ಗೂ ಕೊಡ್ತಾರೆ ಇರ್ಬೇಕಲ್ವಾ. ಸೊ ಚಿಕ್ಕ ಆಕ್ಚುಲಿ ಇದೆಲ್ಲ ಕಿಚನ್ ಇದು. ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದೀನಿ, ನೋಡ್ಬೇಕು ಲಾಸ್ಟ್ ಅಲ್ಲಿ ಹೆಂಗೆ ಫೈನಲ್ ಹೆಂಗೆ ಬರುತ್ತೆ. ದೇವ್ರ ಮನೆ ಬರುತ್ತಂತ ಇಲ್ಲಿ. ಸೊ ಇನ್ನೂ ಫಿನಿಶಿಂಗ್ ಆಗಿಲ್ಲ, ಆಗ್ತಾ ಇದೆ. ಆ್ಯಂಡ್ ಇದು ಗೆಸ್ಟ್ ರೂಮ್. ಆ್ಯಂಡ್ ಹೊರಗಡೆ ಬಾಲ್ಕನಿ ಬಿಟ್ಟಿದ್ದಾರೆ. ಪ್ರತಿಯೊಂದು ರೂಮು ಬಾಲ್ಕನಿ ಬಿಟ್ಟಿದ್ದಾರಂತೆ. ಆ್ಯಂಡ್ ಇದು ಗೆಸ್ಟು ವಾಶ್ರೂಮ್, ಕಾಮನ್ ವಾಶ್ರೂಮ್. ತುಂಬ ಚೆನ್ನಾಗಿದೆ ಪ್ಲ್ಯಾನಿಂಗ್. ಇಲ್ಲ ವಿಂಡೋ, ತುಂಬ ವಿಂಡೋಸ್ ಬಿಟ್ಟಿದ್ದಾರೆ. ನನ್ನ ಫ್ರೆಂಡ್ ಇವರು ಲಾವಣ್ಯ ಅಂತ. ಸ್ಲೈಡಿಂಗ್ ಡೋರು ಸೇಮ್ ಇದೆಲ್ಲ ಒಂದೇ ತರ ಬರುತ್ತೆ. ಹಿಡನ್ ಡೋರ್ಸ್ ಬರುತ್ತೆ. ಇದು ವಾಶ್ರೂಮಾ? ಇದು ವಾಶ್ರೂಮ್. ಗ್ಲಾಸ್ ಡೋರ್ ಬರುತ್ತೆ ಇಲ್ಲಿ. ಇದು ವೆಟ್ ವಾಶ್ರೂಮ್, ಅದು ಡ್ರೈ ವಾಶ್ರೂಮ್. ಇದೆಲ್ಲ ಡ್ರೈ ವಾಶ್ರೂಮ್. ಅದು ಗ್ಲಾಸ್ ಬರುತ್ತಾ? ಗ್ಲಾಸ್ ಬರುತ್ತೆ. ಇದನ್ನು ಗ್ಲಾಸ್, ಸ್ಟೆಫನ್ ಗ್ಲಾಸ್ ಆಗ್ತಾ ಇದೆ. ಇಲ್ಲಿಂದ ಏನಿದೆಯೋ ವಾರ್ಡ್ರೋಬ್ಸ್, ಆಮೇಲೆ ನಂದು ಮೇಕಪ್, ಇದು ಡ್ರೆಸ್ಸಿಂಗ್ ರೂಮ್, ಇದೆಲ್ಲ ಸ್ಲೈಡಿಂಗ್ ಆದ್ಮೇಲೆ ಗೊತ್ತಾಗುತ್ತೆ. ಇಲ್ಲ ಇವಾಗ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಇದೆಲ್ಲ ಕ್ಲೀನ್ ಮಾಡೋದು ಇನ್ನೂ. ಇದು ಸೆಕೆಂಡ್ ಫ್ಲೋರ್. ಇಲ್ಲಿಂದ ಎಂಟರ್ ಆದ ತಕ್ಷಣ ಇಲ್ಲಿ ಇದು ನಮ್ಮ ಮಗಂದು. ಅವ್ನು ನಿಮ್ಗಿಂತ ಇವನ್ ರೂಮೇ ದೊಡ್ಡ ಬಂದಿದೆ ಅನ್ಸುತ್ತಲ್ವಾ? ಹಂಗೆ ಕಾಲುತ್ತೆ, ಬಟ್ ಅವ್ನಿಗೆ ಅದು ಸ್ವಲ್ಪ ಚಿಕ್ಕದು ಬಂದಿದೆ. ಅದೇ ಹೊರಗಡೆ ಬಾಲ್ಕನಿ. ಸ್ವಲ್ಪ ಯುಟಿಲಿಟಿ ಚೆನ್ನಾಗಿರ್ಬೇಕು ಅಂತ. ಅದು ಅವಳ ರೂಮಾ? ಅದು ನಮ್ದು. ಅದು ನಿಮ್ದು? ಅವಳ ಮಗಂದು. ಮಗಳಿಗೆ ನಾವು ಫಸ್ಟ್ ಮೇಲೆ ಹೋಗ್ಬಿಟ್ಟು ಮಗಳಿಗೆ ಅಲ್ಲಿ ಕೊಡ್ಬೇಕು. ಜೊತೆಯಲ್ಲೇ ಹೊರಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲ ಇವಾಗ ಇದ್ದಾಳೆ, ಬಟ್ ಹೇಳಿದ್ದು ಫ್ಯೂಚರ್ ಅಲ್ಲಿ ಮಗಳು ಇಲ್ಲಿ ಶಿಫ್ಟ್, ಅಲ್ಲಿ ಶಿಫ್ಟ್, ನಾವು ಮೇಲೆ ಇನ್ನೇನು ಲಿಫ್ಟ್ ಇದೆಯಲ್ಲ, ಪ್ರಾಬ್ಲಮ್ ಇಲ್ಲ. ಇಲ್ಲಿ ಇದೇನಕ್ಕೆ ಸ್ಪೇಸ್? ಅದು ಸ್ಟಡಿಗೆ, ಸ್ಟಡಿ ಟೇಬಲ್, ಅಂದ್ರೆ ಜಸ್ಟ್ ಈ ತರ ಇಡೋದು ಅಷ್ಟೇ. ಇಲ್ಲೆಲ್ಲ ಬುಕ್ ರ್ಯಾಕ್ಸ್ ಬರುತ್ತೆ. ಮತ್ತೆ ಇಲ್ಲಿಂದ ಸ್ವಲ್ಪ ಡ್ರಾ ಇಟ್ಕೊಂಡು ಅವ್ನ ಸಿಸ್ಟಮ್ ಇಡಕ್ಕೆ, ಪ್ಲೇ ಸ್ಟೇಷನ್ಸ್ ಅಲ್ಲಿ ಇಲ್ಲಿ ಇಡಕ್ಕೆ ಸಿಸ್ಟಮ್ ಅಲ್ಲಿ ಇಟ್ಬಿಟ್ಟು ಅವನ್ಗೆ ಕ್ಲಾಸ್ ಅಲ್ಲಿ ಇರುತ್ತಲ್ಲ, ಅವ್ನ ಗಾಗಲ್ಸ್ ಇಡಕ್ಕೆ, ಅವನದು ಶೂ ಎಲ್ಲ ಇಡಿಯುತ್ತೆ. ಇದು ಒಂದು ಡೋರ್ ಬರುತ್ತೆ. ವಾರ್ಡ್ರೋಬ್ಸ್, ಇಲ್ಲಿ ಮೇಕಪ್ ಮಾಡೋದು, ಡ್ರೆಸ್ಸಿಂಗ್ ಟೇಬಲ್. ಇದು ಅಷ್ಟೇ. ಅದೇ ಡ್ರೈ ಮತ್ತೆ ಡ್ರೈ ವಾಶ್ರೂಮ್, ಅದು ವೆಟ್ ವಾಶ್ರೂಮ್. ಜೆಟ್ಸ್ ಇದಾವೆ. ಇದೆಲ್ಲ ಗ್ಲಾಸ್ ಕವರಿಂಗ್ ಆಗುತ್ತೆ.
ಇನ್ನ ವರ್ಕ್ ನಡೀತಾ ಇದೆ. ಮೇನ್ ವೆಂಟಿಲೇಷನ್ಗೆ ಜಾಸ್ತಿ ಪ್ರಮಾಣ ಮಾಡ್ಕೊಂಡಿದ್ದೀವಿ ಅಷ್ಟೇ. ಎಲ್ಲಿ ವೆಂಟಿಲೇಷನ್ ಕಮ್ಮಿ ಆಗಬಾರ್ದು ಅಂತ ಇದು ನೋಡ್ರೆ ಮೇಲೆ ನಿಮ್ಗೆ ಸೀಲ್ ಇದು ಮಾಡಿದ್ದೀವಿ. ಟೈಲ್ಸ್ ಗಿಂತ ಮಾರ್ಬಲ್ದು ಲುಕ್ ಚೆನ್ನಾಗಿದೆ. ಚೆನ್ನಾಗಿರುತ್ತೆ, ಲಕ್ಸುರಿ, ಅದಕ್ಕೋಸ್ಕರ ಕಾಸ್ಟ್ಲಿ ಬಿಲೋದು. ಹೌದು, ಹುಷಾರು. ಮಾರ್ಬಲ್ಸ್ ಅಂದ್ರೆ ಕಾಸ್ಟ್ಲಿ. ಮಾರ್ಬಲ್ಸ್ಗೆ ಎಷ್ಟಾಗಿದೆ? ಮಾರ್ಬಲ್ಗೆ 9 lakhs ಆಗಿದೆ. ಬರೀ ಗ್ರೌಂಡ್ ಫ್ಲೋರ್ ಮಾತ್ರ. ಇದೆಲ್ಲ ವುಡನ್ ಫ್ಲೋರ್, ಇದೆಲ್ಲ ಫುಲ್ 4 ವುಡನ್ lakhs ಆಗಿದೆ. ಮತ್ತೆ ಬಾತ್ರೂಮ್ ಟೈಲ್ಸ್ ಗೆ ಒಂದು 5 ಆಗಿದೆ. ಟೋಟಲ್ 15 to 16 lakhs ಆಗಿದೆ ಬರೀ ಟೈಲ್ಸ್ ಗೆ ಮಾತ್ರ. ಇದು ವಾಶ್ರೂಮಾ? ಇದು ಈ ಫ್ಲೋರ್ ಗೆ ಈ ವಾಶ್ರೂಮ್. ಸೇಮ್ ಇದಕ್ಕೂ ಗ್ಲಾಸ್ ಮಿರರ್ ಬರುತ್ತೆ. ಓಕೆ, ಇದು ಮಾತ್ರ ಯಾಕೆ ಸೆಪರೇಟ್ ಹೊರಗಡೆ ಇಡ್ಸಿರೋದು? ಇದು ಬಾರ್ ಕೌಂಟರ್. ಓಕೆ, ಅಲ್ಲಿಂದ ಬಾರ್ ವಾಶ್ರೂಮ್ ಕೌಂಟರ್ ಗೆ ಗಂಡ್ಮಕ್ಳು ಯಾರಾದ್ರೂ ಬಂದಾಗ ಮತ್ತೆ ರೂಮ್ ಅಲ್ಲಿ ಯಾಕೆ ಎಂಟ್ರಿ ಇಲ್ಲ ಅಂತ. ಓಕೆ, ಕಾಮನ್ ಇದ್ರೆ ಸ್ಮೆಲ್ ಗಿಲ್ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಇದನ್ನ ಚಿಕ್ಕ ಸ್ಪೇಸ್ ನ ನಮ್ಮ ಯಜಮಾನ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಸಿಂಪಲ್ ಆಗಿ ಇಬ್ಬರು ಕುತ್ಕೊಂಡು ಸ್ವಲ್ಪ ಪಪ್ತಿ ಇಡೋಣ ಅನ್ಕೊಂಡು ಗೊತ್ತಾಯ್ತು. ಆ ತರ ಮಾಡಿ ಚೆನ್ನಾಗಿದೆ. ಹೆಂಗ್ ಬರುತ್ತೆ ನೋಡ್ಬೇಕು. ಮಾಡ್ಬೋದು. ಜಸ್ಟ್ ಇಲ್ಲಿ ವುಡನ್ ಅಲ್ಲಿ ಕೊಟ್ಬಿಟ್ಟು ಇಲ್ಲೊಂದ್ 2 ಚೇರ್ಸ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಮಾಡ್ಬಿಟ್ಟು ಇದೆಲ್ಲ ಫುಲ್ ಪಪ್ತಿಂಗ್ ಮಾಡ್ಬಿಡ್ತೀವಿ. ಈ ಪ್ಲೇಸ್ ಏನಿದೆ ಪಪ್ತಿ ಮಾಡ್ಬಿಟ್ಟು ಇಲ್ಲಿ ಹ್ಯಾಂಡ್ ವಾಶ್, ಅಲ್ಲಿ ಕಾಮನ್ ವಾಶ್ರೂಮ್ ಮಾಡ್ಬಿಟ್ಟಿದ್ವಿ. ಇದು ಒಂದು ಬೇಕಾ ಸೆಲೆಬ್ರೇಷನ್, ಚಿಕ್ಕ ಸೆಲೆಬ್ರೇಷನ್ಸ್ ಮಾಡಕ್ಕೆ. ಇದು ರೂಮ್ ಅಲ್ವಾ? ಇದು ರೂಮೇ. ಇನ್ನ ವಾರ್ಡ್ರೋಬ್ಸ್ ಬರುತ್ತೆ ಇಲ್ಲಿ ಮಾತ್ರ. ಅದೇ ಈ ರೂಮ್ ಸ್ವಲ್ಪ ದೊಡ್ಡ ಬಂದಿದೆ, ಯಾಕಂದ್ರೆ ವಾಶ್ರೂಮ್ ಹೊರಗಡೆ ಇದೆಯಲ್ಲ. ಹೋಮ್ ಥಿಯೇಟರ್ ತರ ಮಾಡ್ಕೋಬೇಕು ಫ್ಯೂಚರ್. ಆಮೇಲೆ ಇವಾಗ ನಿಮ್ಮ ಮನೇಲಿ 3 ಬೇಕೇ ಬೇಕಲ್ವಾ? 3 ಬೇಕೇ ಬೇಕು. ಹೋಮ್ ಥಿಯೇಟರ್ ತರ ಅಂತ ಫುಲ್ ಮಾಡಲ್ಲ, ಆಫ್ ಮಾಡ್ಕೊಂತೀರಾ? ಎಲ್ಲ ಗಂಡ್ಮಕ್ಳೆಲ್ಲ ಇಲ್ಲಿ ಕೂತ್ಕೋಬಹುದು ಅಂತ ಇಲ್ಲಿ ಮಾಡಿದೀವಿ ಫ್ರೆಂಡ್ಸ್ ಬಂದಾಗ. ಸೊ ಇದನ್ನ ಜಾಸ್ತಿ ಬಿಟ್ಕೊಂಡು ಆಕ್ಚುಲಿ ಇದು ಆಫೀಸ್ ಇದ್ದಿತ್ತು. ನಮ್ಗೆ ಪ್ರೈವಸಿ ಹೋಗ್ಬಿಡುತ್ತೆ ಅಂತ ಅದು ಕ್ಲೋಸ್ ಮಾಡ್ಬಿಟ್ಟು ಇದನ್ನ ಓಪನ್ ಮಾಡ್ಕೊಂಡಿದ್ವಿ. ಈಗ ಈ ಕಡೆ ಚೆನ್ನಾಗಿರುತ್ತಲ್ಲ, ವ್ಯೂ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಇದನ್ನ ಬಿಟ್ಕೊಂಡಿದೀವಿ. ಇಲ್ಲ, ಈ ಕಡೆ ಮಾಡ್ಕೊಂಡಿರೋದು ಸರಿ, ಈ ಕಡೆ ಡಿಸ್ಟರ್ಬ್ ಆಗುತ್ತೆ ಮತ್ತೆ ಚೆನ್ನಾಗಿರಲ್ಲ ಅಂತ ನಾವು ಈ ಕಡೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಡಿಸ್ಟರ್ಬ್ ಯಾಕೆ ಅವ್ರಿಗೂ ಅಂತ ನಾವು ನಮ್ಮ ಮೆಷರ್ಮೆಂಟ್ ಪ್ಲಾನ್ ಮಾಡಿ ಈ ಕಡೆ ಇಟ್ಟಿದ್ದೀವಿ. ಬೆಳಗ್ಗೆ ಬರೋದಕ್ಕೆ ಅಂದ್ಬಿಟ್ಟು ಗ್ಲಾಸ್ ಬಿಡಿಸ್ಕೊಂಡಿದ್ದಾರೆ ಅವರು. ಪ್ರತಿಯೊಂದಿದ್ರೂ ಬೆಳಕು ಬರೋದು ತುಂಬ ಚೆನ್ನಾಗಿದೆ ಪ್ಲಾನಿಂಗ್. ಇದು ಟೆರೆಸ್ ಮೇನ್ ಇದಕ್ಕೋಸ್ಕರನೇ ತಗೊಂಡಿರೋ. ಅದೆಲ್ಲ ಹಾಡು ಏನಂತೀರಾ, ಪೀಕಾಕ್ಸ್ ಸೌಂಡ್ಸ್, ಪೀಸ್ಫುಲ್. ನಾವ್ ಅದೇ ಅನ್ಕೊಂಡಿದ್ದೀವಿ. ನಾವು ರೆಸಾರ್ಟ್ಸ್ ಥೌಸಂಡ್ಸ್ ಆಫ್ ರುಪೀಸ್ ಕೊಟ್ಬಿಟ್ಟು ಆಚೆ ಹೋಗ್ತೀವಾ, ಇಲ್ಲಿ ಬಂದ್ಬಿಟ್ರೆ ನಮ್ಗೆ ಅದು ನೆಸೆಸಿಟಿನೇ ಇರಲ್ಲ. ಸೊ ಇನ್ನೊಂದು ಫ್ಯೂಚರ್ ಅಲ್ಲಿ ಏನು ಆಗಲ್ಲ. ಇದು ಆಗಿದ್ರೆ ಆಫ್ಟರ್ 20 years ಏನಾಗುತ್ತಾ ಗೊತ್ತಿಲ್ಲ ಅಲ್ವಾ. ಇಲ್ಲಿ ಗ್ಲಾಸ್ ಪಾರ್ಟಿಷನ್ ಬರುತ್ತೆ, ಫುಲ್ ಗ್ಲಾಸ್ ಕಾಣುತ್ತೆ. ಇನ್ನ ಇದಕ್ಕೆ ಗ್ರಾನೈಟ್ ಎಲ್ಲ ಹಾಕ್ಬೇಕು. ಇನ್ನ ಫಿನಿಶಿಂಗ್ 1 ತಿಂಗಳು ಗ್ರಾನೈಟ್ ವರ್ಕೇ ಇದೆ. ಕೆಳಗಡೆ ಕಾರ್ ಪಾರ್ಕಿಂಗ್ ಅಲ್ಲಿ ಟೈಲ್ಸ್ ಹಾಕಿಲ್ಲ ಇನ್ನ. ಟೈಲ್ಸ್ ಅಯ್ಯೋ ಕೊಂಡಿದ್ದೀನಿ ಟ್ಯಾಂಕ್ ರೂಮ್ ಕೆಳಗಡೆ ಎಲ್ಲ ಇದೆಲ್ಲ ಇರುತ್ತಲ್ಲ ಅನ್ನೆಸೆಸರಿ ಥಿಂಗ್ಸ್ ಅಂತ ಇಡಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ. ಒಂದು ರೂಮ್ ತರ ಇಟ್ಕೊಂಡಿದ್ದೀನಿ. ಇದು ಏನಕ್ಕೆ? ವಾಷಿಂಗ್ ಏರಿಯಾ. ಇಲ್ಲೊಂದು ವಾಷಿಂಗ್ ಮಿಷನ್. ಇಲ್ಲೇ ಮತ್ತೆ ಏನಾದ್ರೂ ಕಪ್ಪದು ಓದ್ತೀವಲ್ಲ ಅದೆಲ್ಲ ಇಲ್ಲೇ. ಕೆಲಸದವರು ಬಂದ್ರೆ ಏನಾದ್ರೂ ಹಳೆ ಬಟ್ಟೆ ಎಲ್ಲ ಇಲ್ಲಿ ಮಾಡ್ಕೊಂತಾರೆ. ಇಲ್ಲೇ ಬಟ್ಟೆ ಒಟ್ಟು ಟೋಟಲ್ 4 ರೂಮ್ಸ್ ಏನೋ ಇದೆ ಅಲ್ಲ, ಗೆಸ್ಟ್ ರೂಮ್ ಸೇರಿ? ಗೆಸ್ಟ್ ರೂಮ್ ಸೇರಿ 4, ಆಫೀಸ್ ರೂಮ್ ಸೇರಿಸ್ತಾ 5 ಆಗುತ್ತೆ. ಏನು ಮಾಡ್ಕೊಂಡಿದೀವಿ ನೋಡಿ. ಚೆನ್ನಾಗಿದೆ. ಇಲ್ಲ, ಹೊರಗಡೆಯಿಂದ ಸ್ಪೇಸ್ ಚಿಕ್ಕದು ಅನ್ಸುತ್ತೆ, ಬಟ್ ಹಿಂಗೆ ಸ್ಪೇಸ್ ಇರೋದ್ರಿಂದ ಒಳಗಡೆಯಿಂದ ಇನ್ನೂ ಏನ್ ಗೊತ್ತಾ, ಫಿನಿಶಿಂಗ್ ಎಲ್ಲ ಆದ್ಮೇಲೆ ಆಯಾ ವಸ್ತು ಅಲ್ಲಿಗೆ ಹೋದ್ರೆ ಆವಾಗ ಗೊತ್ತಾಗೋದು. ಅಲ್ಲಿವರೆಗೂ ನಮ್ಗೆ ಏನು ಕಂಜೆಸ್ಟೆಡ್ ಅನ್ಸುತ್ತೆ ಎಲ್ಲ ಇಲ್ಲ. ಇವಾಗ ಆಲ್ಮೋಸ್ಟ್ ಎಷ್ಟೋ ಗೊತ್ತಾಗುತ್ತೆ, ಬಟ್ ಅದು ಬಂದ್ಮೇಲೆ ಇನ್ನೂ ಕೆಲಸ ತುಂಬಾ ಇದೆ. ಒಟ್ಟು ತುಂಬಾ ಇದೆ ರೀ. ಇನ್ನ ವುಡ್ ವರ್ಕ್ ಬೇರೆ ನೆಕ್ಸ್ಟ್ ತಿಂಗಳಿಂದ ಸ್ಟಾರ್ಟ್ ಮಾಡ್ತಾರೆ. ಎಷ್ಟವರೆಗೂ ಆದ್ರೆ ಅಷ್ಟವರೆಗೂ ನವೆಂಬರ್ ಅಲ್ಲಿ ಫಿಕ್ಸ್ ಮಾಡಿದೀವಿ. ಯಾಕಂದ್ರೆ 2 years ಕಂಪ್ಲೀಟ್ ಆಗ್ಬಿಡುತ್ತೆ ನಾವು ಸ್ಟಾರ್ಟ್ ಮಾಡಿ. ಕಾರ್ತಿಕ ಮಾಸದಲ್ಲಿ ಶುರು ಮಾಡಿರೋದು, ಕಾರ್ತಿಕದಲ್ಲಿ ಎಂಡ್ ಮಾಡೋಣ ಅಂತ. ಈಗ ಅದೇ ಫುಲ್ ಸ್ವಲ್ಪ ಪ್ರೆಷರು ಅದು ಇದು ಮಾತಾಡೋದು, ಅದಕ್ಕೆ ಸರಿಯಾಗಿ ಬಿಡ್ತಾ ಇದೆ ಕೆಲಸ. ಬೇಡ ಅಂತ ಬಿಟ್ಬಿಟ್ಟಿದೀವಿ. ಬಟ್ ಆರೈಸ್ಕೊಂಡೆ ಕುಕ್ಕಿಗಳೆಲ್ಲ ಬೇಕಲ್ಲ ಅಂತ ಇಲ್ಲಿ ಕುತ್ಕೊಂಡಕ್ಕೆ ಎಲ್ಲ ಸಿಟ್ಔಟ್ಸ್ ಕೊಟ್ಟವ್ರೆ. ಇಲ್ಲೆಲ್ಲ ಲೈಟಿಂಗ್ಸ್ ಬರುತ್ತೆ ರೀ, ಸ್ಟ್ರಿಪ್ ಲೈಟ್ಸ್ ಬರುತ್ತೆ. ಏನಾದ್ರು ಹಾಕಿಸ್ತೀರಾ?
ಪ್ರೆಸೆಂಟ್ಗೆ ಇಲ್ಲ, ಓಕೆ. ಪ್ರೆಸೆಂಟ್ಗೆ ಏನ್ ಮಾಡಿಸ್ತಾ ಇಲ್ಲ. ಯಾಕಂದ್ರೆ ಹೊರಗಡೆ ಕುತ್ಕೊಳ್ಳೋದಕ್ಕೆ ಬೇಕು ಅಂದ್ರೆ ಮಾಡಿಸ್ಕೊಂಬೋದಲ್ಲ. ಇಲ್ಲ ಸ್ಟ್ರಿಪ್ಲೆಟ್ಸ್ ತರ ಮಾಡ್ಬಿಟ್ಟು ಒಂದು ಪಾರ್ಟಿ ಥೀಮ್ ಲುಕ್ ಅದ, ಓನ್ಲಿ ಸಮ್ಮರ್ ಯೂಸ್ ಅಷ್ಟೇ. ಸಮ್ಮರ್ಗೆ ಆರಾಮಾಗಿ ಒಂದು ವ್ಯೂ ಸ್ಟಾರ್ಸ್ ನೋಡ್ಕೊಂಡು ಇರಕ್ಕೆ ಮಾತ್ರ ಮಾಡ್ಕೊಂಡಿದೀನಿ. ಎಲ್ಲ ಚೆನ್ನಾಗಿದೆ. ಬೆಂಚ್ಗಳೆಲ್ಲ ಮೇಲೆ ಹಾಕ್ಸ್ಬೋದು. ಈ ರೂಮ್ಗೆ ಆ ರೂಮ್ಗೆ ಮಧ್ಯದಲ್ಲಿ ಗ್ಯಾಪ್ ಇದೆ, ಆ ರೂಮ್ಗೆ ಅಲ್ಲಿ ಮಾಡ್ಸೋಣ ಅನ್ಕೊಂತಾ ಇದೀನಿ ಬೆಂಚ್ಗಳು. ಏನು ಫ್ಯೂಚರ್ ಅಲ್ಲಿ ಏನಾದ್ರು ಚಿಕ್ಕ ಬರ್ಡೇ